ಸ್ನೇಹಿತರೆ, ಇದು ಸುಂದರಪಾಳ್ಯ ಟೋಲ್ಗೇಟ್ ಬಿಟ್ಟದ ನಂತರ ಬರ್ತಕ್ಕಂಥ NG ಹುಳ್ಕೂರು, ಕರ್ನಾಟಕದ ಗಡಿ ಭಾಗವಾಗಿರತಕ್ಕಂಥ NG ಹುಳ್ಕೂರ್ ಹತ್ರ ನಡೀತಾ ಇರುವ ಎಕ್ಸ್ಪ್ರೆಸ್ ಹೈವೇ ಕಾಮಗಾರಿಗಳಿದು. ಈ ಕಾಮಗಾರಿಗಳನ್ನ ನಾವು ತೋರಿಸೋಕ್ಕೆ ಕಾರಣ ಏನಂದ್ರೆ, ನಮ್ಮಲ್ಲಿ ಕೆಲವು ವೀಕ್ಷಕರು ಹೇಳಿದ್ರು, ಎಲ್ಲಾನು ತೋರಿಸ್ತಾ ಇದ್ದೀರಾ, ಈ ಸುಂದರಪಾಳ್ಯ ರಿಂಗ್ ರೋಡ್ ಮತ್ತು ಆ ಕಾಮಗಾರಿಗಳನ್ನ ಯಾಕೆ ತೋರಿಸ್ತಾ ಇಲ್ಲ ಅಂತ. ಸ್ನೇಹಿತರೆ, ಕಳೆದ ತಿಂಗಳು ನಾವು ತೋರಿಸಿದ್ದೀವಿ. ಈ ಸುಂದರಪಾಳ್ಯ ಬಿಟ್ಟದ ನಂತರ NG ಹುಳ್ಕೂರ್ ಪಂಚಾಯತ್ ಕಚೇರಿಯಿಂದಾನೇ ಸುಮಾರು 1-2 ಕಿಲೋಮೀಟರ್ ಹತ್ರ ಬ್ರಿಡ್ಜ್ಗಳು ಕಾಮಗಾರಿ ಮತ್ತು ರಸ್ತೆ ಕಾಮಗಾರಿಗಳು ನಡೆಯೋದನ್ನ ಸುಮಾರು ಬೈರೆಡ್ಡಪಲ್ಲಿ ತನಕ ನಾವು ಪ್ರಯಾಣ ಮಾಡಿ ನಮ್ಮ ವೀಕ್ಷಕರಿಗೆ ನಾವು ವಿಡಿಯೋಗಳನ್ನ ತೋರಿಸಿರ್ತೀವಿ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು NG ಹುಳ್ಕೂರ್ ಹತ್ರ ದೊಡ್ಡ ಬ್ರಿಡ್ಜ್. ಇದು ದೊಡ್ಡ ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ. ಇಲ್ಲಿ ತಾರು ಹಾಕಬೇಕನ್ನೋದಕ್ಕೋಸ್ಕರ ತಾರು ಹಾಕುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಬ್ರಿಡ್ಜ್ ದಾಟಿದ ನಂತರ ಇನ್ನ ಕೆಲಸಗಳು ಹಂಗೆ ಪೆಂಡಿಂಗ್ ಇದೆ. ನೋಡ್ಬೋದು, ಅಲ್ಲಿ ಲಾರಿಗಳು, ಕ್ರೇನ್ಗಳು, JCBಗಳು ಕೆಲಸ ಮಾಡ್ತಾ ಇರೋದು. ಇದರಲ್ಲಿ ಹಳ್ಳದಿಂದ ಬಂದು ಈ ಕಾರು ವಿಕೋಟದಿಂದ ಬರುವಾಗ ಈ ಕಾಮಗಾರಿ ನಡೀತಾ ಇರುವ ಜಾಗದಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಪ್ರಯಾಣ ಮಾಡಿ ಈ ಕಾರ್ ಅವರು ಬಂದಿದ್ದಾರೆ. ಇವ್ರನ್ನ ಯಾರು ಏನು ತಡೆಗಟ್ಟಿಲ್ಲ. ಈ ಕಾರ್ ಅವ್ರು ಬಂದ ನಂತರ ದಾರಿ ತೋರಿಸ್ತಾ ಇದ್ದಾರೆ. ಇವರು ಎಡಭಾಗದಲ್ಲಿ ಹೋಗೋಂಗಿಲ್ಲ, ಯಾಕೆಂದ್ರೆ ಎಡಭಾಗದಲ್ಲಿ ಬ್ಲಾಕ್ ಮಾಡಿದ್ದಾರೆ. ಮತ್ತೆ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಇವರು ಕಾರ್ ಅವರು ಬಲಗಡೆ ಬಂದು ಮತ್ತೆ ಈ ಕಾಮಗಾರಿ ನಡೀತಾ ಇರುವ ಜಾಗವನ್ನ ಪಾಸ್ ಮಾಡ್ತಾರೆ. ನಂತರ ಸ್ವಲ್ಪ ದೂರ ಹೋದ್ರೆ ರೈಟ್ ಸೈಡು ಸುಂದರಪಾಳ್ಯದಿಂದ ಬರುವಾಗ ಅಥವಾ ಬೆಂಗಳೂರಿಂದ ಬರುವಾಗ ರಸ್ತೆ ಅಡ್ಡಕಟ್ಟಿದ್ದಾರೆ. ಮತ್ತೆ ಅವರು ಲೆಫ್ಟ್ ಸೈಡ್ ಹೋಗ್ಬೇಕು. ಇದು ನೋಡಿ, ಇದು ಕೆಲಸ ನಡೀತಾ ಇರುವ ಜಾಗ. ಇನ್ನೂ ಅದು ಕೆಲಸ ನಡೀತಾನೆ ಇದೆ. ಇಲ್ಲಿಂದ ದೊಡ್ಡ ಬ್ರಿಡ್ಜ್ ಕಟ್ಟಬೇಕಾಗುತ್ತೆ. ನಮ್ಮ ವಿಕೋಟ ರಸ್ತೆ SH 95 ಕನೆಕ್ಟಿವಿಟಿ ಕೆಳಗೆ ಹೋಗುತ್ತೆ, ಮೇಲ್ಗಡೆ ರಸ್ತೆಯಾಗಿ ಇರ್ತದೆ. ಇದು ಚೆನ್ನೈಯಿಂದ ಬರುವಾಗ ರಸ್ತೆ. ಇದು ನಾವು ನೋಡ್ತಾ ಇರೋದು ನಮ್ಮ ಸುಂದರಪಾಳ್ಯದಿಂದ ಹೋಗುವ ರಸ್ತೆಗಳು. ಇದು ಸುಂದರಪಾಳ್ಯ ಫೀ ಪ್ಲಾಜಾ. ಇದು ನಾವು ಹೋಗ್ತಾ ಇರುವ ಈಗ ಸ್ಥಳ ಫೀ ಪ್ಲಾಜಾ. ಇಲ್ಲಿರ್ತಕ್ಕಂಥ ಟೋಲು ಬ್ಲಾಕ್ ಮಾಡಿದ್ದಾರೆ. ನಿಜವಾಗ್ಲೂ ನಾವು ತೋರಿಸ್ತೀವಿ. ಎಲ್ಲರೂ ಹೇಳ್ಬೋದು ರೋಡ್ ಓಪನ್ ಆಗಿದೆ ಅಂತ. ಕಾನೂನು ಪ್ರಕಾರ ಇನ್ನ ರೋಡು ಓಪನ್ ಆಗಿಲ್ಲ. ಇನ್ನ ಅಲ್ಪ ಸ್ವಲ್ಪ ಕೆಲಸಗಳು ನಡೀತಾನೆ ಇದೆ. ಈ ಎಡಗಡೆ ಮತ್ತು ಬಲಗಡೆ ಜಾಗ ಬಿಟ್ಟಿದ್ದಾರೆ. ಆ ಜಾಗದಲ್ಲಿ ಕಾರುಗಳು ಎಲ್ಲ ಹೋಗ್ಬೋದು. ಇಲ್ಲಿ ನಾವು ಒಂದು ಬೋರ್ಡನ್ನ ಒಂದು ಸ್ಟಿಕ್ಕರ್ ಅನ್ನ ಮೆಚ್ಚಿದ್ದಾರೆ. ಒಂದು ಪೇಪರ್ ಅಲ್ಲಿ ಟೈಪ್ ಮಾಡಿ ಮೆಚ್ಚಿದ್ದಾರೆ. ಅದನ್ನ ನಿಮ್ಗೆ ತೋರಿಸ್ತೀವಿ. 2 ವೀಲರ್ಸ್ 3 ವೀಲರ್ಸ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಕಾರಣ ಏನಂದ್ರೆ, ಇಲ್ಲಿರ್ತಕ್ಕಂಥ ಈ ಸೆಕ್ಯೂರಿಟಿ ಸಿಬ್ಬಂದಿ ಒಬ್ರು ಕೂತಿದ್ದಾರೆ. ನಾವು ಹೋಗುವಾಗ ಅವ್ರು ನಮಗೆ ಕೈಯಲ್ಲಿ ಸಮೀಕ್ಷೆ ನೋಡೋದು ತೋರಿಸಿದ್ರು. ನಾವು ಕೇಳುವಾಗ ಭಯ್ಯ 2 ವೀಲರ್ 3 ವೀಲರ್ ನೈ ಜಾ ಸಕ್ತಾ ಅಂತ ನಮ್ಗೆ ಹೇಳಿದ್ರು. ನಾವು ಅವ್ರನ್ನ ಮನವರಿಕೆ ಮಾಡಿ ನಾವು ಸುದ್ದಿ ಮಾಡಕ್ ಬಂದಿದೀವಿ ಅಂತ ಹೇಳಿದ ನಂತರ ಆಯ್ತು ಅಂತ ಈ ದೊಡ್ಡ ಮನುಷ್ಯರು ಹೇಳಿದ ನಂತರ ನಾವು ಪ್ರಯಾಣ ಮಾಡಿದೀವಿ. ಇದು ಸುಂದರಪಾಳ್ಯ ಫೀ ಪ್ಲಾಜಾ ಟೋಲ್ಗೇಟು ಬ್ಲಾಕ್ ಮಾಡಿದ್ದಾರೆ. ಈ ರಸ್ತೆ ಮಾತ್ರ ಓಪನ್ ಮಾಡಿದ್ದಾರೆ. ಇಲ್ಲಿಂದ ನಾವು ಹೋಗೋಂಗಿದ್ರೆ ನೋಡಿ, ಇಲ್ಲಿ ನಾಮಕ್ ಪಲಗೆ ಹಾಕಿದ್ದಾರೆ, ಒಂದು ಬೋರ್ಡ್ ಹಾಕಿದ್ದಾರೆ. ಇದರಲ್ಲಿ 2 ವೀಲರ್ಸ್ 3 ವೀಲರ್ಸ್ ಆರ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಈಗ ನಮ್ಮ ವೀಕ್ಷಕರಿಗೆ ನಾವು ತೋರಿಸ್ತಾ ಇರೋ ಕಾರಣ ಏನಂದ್ರೆ, ಇದು ಸಂಪೂರ್ಣವಾಗಿ 4 ಚಕ್ರ ವಾಹನಗಳು ಪ್ರಯಾಣ ಮಾಡ್ತಕ್ಕಂಥ ರಸ್ತೆ ಆಗಿರೋದ್ರಿಂದ 2 ವೀಲರ್ಸ್ 3 ವೀಲರ್ಸ್ ನಾಟ್ ಅಲೌಡ್ ಅಂತ ಇಲ್ಲಿ ನಾಮಫಲಕೆಯನ್ನು ಹಾಕಿದ್ದಾರೆ. ಇದು ನಾವು ಹೋಗ್ತಾ ಇರೋದು ಸುಂದರಪಾಳ್ಯ ಫೀ ಪ್ಲಾಜಾದಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಲೆಫ್ಟ್ ಸೈಡು ನಮ್ಮ ಅದೇ ಚೆನ್ನೈಗೆ ಹೋಗುವ ರಸ್ತೆ ಅದು. ಅಲ್ಲಿ ದೊಡ್ಡ ಬ್ಯಾರಿಗಾರ್ಡ್ಗಳು ಹಾಕಿ ಬ್ಲಾಕ್ ಮಾಡಿದ್ದಾರೆ. ಹುಡುಗರು ನಮ್ಮನ್ನ ನೋಡಿದ ತಕ್ಷಣ ಖುಷಿಯಾಗಿ ಸಮೀಕ್ಷೆ ನೋಡೋಕೆ ತೋರಿಸಿದ್ರು. ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಹೋಗುವಾಗ ಬ್ಯಾರಿಗೇಡ್ಗಳು ಹಾಕಿದ್ದಾರೆ. ಬ್ಯಾರಿಗೇಡ್ ಹಾಕಿ ಬ್ಲಾಕ್ ಮಾಡಿದ್ದಾರೆ. ಸಿಮೆಂಟ್ ಬ್ಯಾರಿಗೇಡ್ಗಳನ್ನ ಹಾಕಿ ಬ್ಲಾಕ್ ಮಾಡಿದ್ದಾರೆ. ನಾವು ಬಲಗಡೆ ತಗೊಂಡು ಸ್ಟ್ರೈಟ್ ಆಗಿ ಹೋಗ್ಬೇಕು. ಸ್ಟ್ರೈಟ್ ಆಗಿ ಹೋದ್ರೆ ಆ ರೋಡ್ ಹೋಗಿ ಡೈರೆಕ್ಟ್ ಆಗಿ ಬೆಂಗಳೂರು ಹೋಗುವ ರಸ್ತೆ ಕನೆಕ್ಟಿವಿಟಿ ರಸ್ತೆಗೆ ಸೇರುತ್ತೆ.
ಇದ್ರ ಮೇಲೆ ಹೋಗಿ ನಾವು ಕೆಳಗಡೆ ಬಂದರೆ ಸ್ಟ್ರೈಟ್ ಬೆಂಗಳೂರಿಗೆ ಹೋಗುವ ರಸ್ತೆ ಆಗಿರ್ತದೆ. ನಾವು ಈ ರಿಂಗ್ ರೋಡು ಅಥವಾ ಈ ಲಿಂಕ್ ರೋಡ್ ಅಂತಲೇ ಹೇಳ್ಬೋದು. ಫಿ ಪ್ಲಾಜಾದಿಂದ ಈಗ ನಾವು ಲೆಫ್ಟ್ ಸೈಡ್ ನೋಡ್ತಾ ಇರೋದು ಕಾಮಗಾರಿಗಳು ನಡೀತಾ ಇರುವ ಸುಂದರಪಾಳ್ಯದಿಂದ ನಮ್ಮ ಬೈರಟ್ಪಲ್ಲಿ ತನಕ ಆಗುವ ಕೆಲಸಗಳು ನಡೀತಾ ಇರುವ ಸ್ಥಳ ಇದು. ನಾವು ಕೆಳಗಡೆ ಹೋದರೆ ಲೆಫ್ಟ್ ಸೈಡು ದೊಡ್ಡ ಬ್ಯಾರಿಗೇಡ್ಗಳು ಹಾಕಿ ಬ್ಲಾಕ್ ಮಾಡಿದ್ದಾರೆ. ರೈಟ್ ಸೈಡು ಏನು ಅಭ್ಯಂತರ ಇಲ್ಲ, ಗಾಡಿಗಳು ಹೋಗ್ಬೋದು. ದೊಡ್ಡ ಟ್ರಕ್ಗಳು ಓಡ್ತಾ ಇದೆ, ಜೀಪ್ಗಳು, ಕಾರ್ಗಳು ಓಡ್ತಾ ಇದೆ. ಕೆಲವು ಕಂಪನಿ ಬಸ್ಗಳು ಈ ರಸ್ತೆಯಲ್ಲಿ ಓಡಾಡ್ತಾ ಇದೆ, ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಇನ್ನು ಅಧಿಕಾರಪೂರ್ವಕವಾಗಿ ಈ ರಸ್ತೆ ಓಪನ್ ಆಗಿಲ್ಲ ಅನ್ನೋದಕ್ಕೆ ನಮ್ಮ ವಿಡಿಯೋನೇ ಸಾಕ್ಷಿಯಾಗಿರ್ತದೆ. ಏನು ಮಾಡಿದ್ದಾರೆ ಅಂದರೆ ಗಾಡಿಗಳು ಹೋಗ್ಬೋದು. ಈಗ ಟ್ರಯಲ್ ಕೂಡ ಬಿಟ್ಟಿರ್ಬೋದು ಇವರು. ಈಗ ಇದು ಲಿಂಕ್ ರೋಡ್ ಇದು. ಈ ಕೆಳಗಡೆ ಇಳಿದು ಬರುವಾಗ ನೋಡಿ, ಇದು ಲೆಫ್ಟ್ ಸೈಡ್ ಹೋಗೋದು ಬೆಂಗಳೂರಿಗೆ ಹೋಗುವ ರಸ್ತೆ. ಇದು ಮೇಲ್ಗಡೆ ಇರ್ತಕ್ಕಂಥ ಲಿಂಕ್ ರೋಡ್. ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕೂಡ. ನೋಡಿ, ಇದು ಲೆಫ್ಟ್ ಬಂದರೆ ಇದು ಬೇತ್ಮಂಗಲ ಮತ್ತು ಕೃಷ್ಣಾವರಂ ಟೋಲ್ ಪ್ಲಾಜಾ ಬಂದು ಸೇರುತ್ತೆ. ಈ ಬಲಗಡೆ ನಾವು ತಿರುಗಿಸ್ಕೊಳ್ಳೋಣ. ಏನಕ್ಕೆ ಬಲಗಡೆ ತಿರುಗಿಸ್ತಾ ಇದ್ದೀವಿ ಅಂದರೆ, ಈ ಸುಂದರಪಾಳ್ಯ ಆದ ನಂತರ ರಸ್ತೆ ಮುಕ್ತಾಯವಾಗಿದೆ ಅಂತ ನಮಗೆ ಕೆಲವರು ಚಾಲೆಂಜ್ ಮಾಡಿ ಹೇಳಿದ್ರು. ನಾವು ಹೇಳಿದ್ದೀವಿ, ಇಲ್ಲ, NG ಉಳ್ಕೂರು ಹತ್ರದಿಂದ ಕೆಲಸಗಳು ನಡೀತಾ ಇದೆ, ಮತ್ತೆ ಗಾಡಿಗಳು ಹೋಗೋಂಗಿಲ್ಲ. ಆದರೆ ಈ ರಸ್ತೆಯಲ್ಲಿ ಬೆಂಗಳೂರು ತನಕ ಹೋಗ್ಬೋದು, ಬೆಂಗಳೂರಿಂದ ಸುಂದರಪಾಳ್ಯ ಲಿಂಕ್ ರೋಡ್ ತನಕ ಬರ್ಬೋದು ಅಂತ ನಮ್ಗೆ ಹೇಳಿದ್ರು. ಅವ್ರ ನಂಬಿಕೆ ಇಲ್ಲದೆ ನಮ್ಮ ಮಾತ್ರ ಚಾಲೆಂಜ್ ಮಾಡಿದ್ರು. ಕೆಲವು ಮಾಧ್ಯಮಗಳು, ಮೀಡಿಯಾದವರು ಕೂಡ ನಮ್ಮಲ್ಲಿ ಚಾಲೆಂಜ್ ಮಾಡಿರೋದ್ರಿಂದ ನಾವು ಇವತ್ತು ಈ ಸುದ್ದಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ತೋರಿಸ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋದು ಈಗ ಎಡಗಡೆ ಲೆಫ್ಟ್ ಸೈಡ್ ಬಂದು ಬ್ಯಾರಿಗೇಡ್ ಆಗಿ ಬ್ಲಾಕ್ ಮಾಡಿರೋದ್ರಿಂದ ರೈಟ್ ಸೈಡ್ ಹೋಗ್ತಾ ಇದ್ದೀವಿ. ಇದು ಹೋಗ್ತಾ ಅಲ್ಲಿ NG ಉಳ್ಕೂರು ಪಂಚಾಯತ್ ಲಿಮಿಟ್ ಹತ್ರದಿಂದ ನಾವು ತೋರಿಸ್ತೀವಿ. ಅಲ್ಲಿ ಬರೀ ರಸ್ತೆ ಕಾಮಗಾರಿಗಳು ನಡೀತಾ ಇದೆ. ಸದ್ಯಕ್ಕೆ ಇದೇ ಎಂಡು. ಇಲ್ಲಿರೋರನ್ನ ಕೇಳಿದ್ರೆ ಡಿಸೆಂಬರ್ ತನಕ ನೋಡಿ. ಈಗ ಲೆಫ್ಟ್ ಸೈಡ್ ಬ್ಲಾಕ್ ಮಾಡಿದ್ದಾರೆ. ಸುಂದರಪಾಳ್ಯ ರಿಂಗ್ ರೋಡಿಂದ ಬರುವಾಗ ಇದು ಲೆಫ್ಟ್ ಸೈಡು ಬ್ಲಾಕ್ ಮಾಡಿದ್ದಾರೆ. ರೈಟ್ ಸೈಡು ಕಾಮಗಾರಿಗಳು ನಡೀತಾ ಇರೋದ್ರಿಂದ ಅವ್ರ ವಾಹನಗಳನ್ನು ಚಲಾಯಿಸೋಕ್ಕೋಸ್ಕರ ಬಿಟ್ಟಿದ್ದಾರೆ. ನಾವು ಈ ವಿಡಿಯೋ ಪ್ರಾರಂಭದಲ್ಲೇ ಈ ಸ್ಥಳವನ್ನು ತೋರಿಸಿರ್ತೀವಿ. ಇದು NG ಉಳ್ಕೂರು ಪಂಚಾಯಿತಿ ಹತ್ತಿರದಿಂದ ನಮ್ಮ ಆಂಧ್ರ ಬಾರ್ಡರ್ ತನಕ ಹೋಗ್ತಾ ಇರೋ ರಸ್ತೆ ಇದು. ಬೈರಟ್ಪಲ್ಲಿ ತನಕ ಕೆಲಸಗಳು, ಕಾಮಗಾರಿಗಳು ನಡೀತಾ ಇದೆ. ಈಗ ಆವಾಗಲೇ ನಾವು ತೋರಿಸಿದ್ದೀವಿ. ಇದು ಹಳ್ಳದಿಂದ ಮೇಲ್ಗಡೆ ಕಾರ್ ಬರೋದು, ಮತ್ತೆ ಆ ಕಾರು ಬೆಂಗಳೂರು ಕಡೆ ಪ್ರಯಾಣ ಮಾಡೋದನ್ನು ತೋರಿಸಿರ್ತೀವಿ. ಈಗ ಈ ದಿವಸ ನಾವು ಈ ಸುಂದರಪಾಳ್ಯ ಲಿಂಕ್ ರೋಡ್ದಿಂದ ಕೃಷ್ಣಾವರಂ ಟೋಲ್ ಪ್ಲಾಜಾ ತನಕ ನಮ್ಮ ವೀಕ್ಷಕರಿಗೋಸ್ಕರ ತೋರಿಸ್ತಾ ಇದ್ದೀವಿ. ಆಲ್ರೆಡಿ ಬೆಂಗಳೂರು ರಿಂಗ್ ರೋಡ್ ತೋರಿಸಿದ್ದೀವಿ. ಬೆಂಗಳೂರು ರಿಂಗ್ ರೋಡಿಂದ ಹೊಸಕೋಟೆ ಕಡೆಯಿಂದ ಬಂದು ಮೇಲ್ಗಡೆ ಬಂದರೆ ಆರಾಮಾಗಿ ಪ್ರಯಾಣ ಮಾಡ್ಬೋದು. KGF ಇಂದ ಅಥವಾ ಸುಂದರಪಾಳ್ಯದಿಂದ ಹೋಗುವಾಗ ಒಂದೇ ಒಂದು ಸ್ಥಳದಲ್ಲಿ ಬ್ಯಾರಿಗೇಡ್ ರಸ್ತೆಯಲ್ಲಿ ಬ್ರಿಡ್ಜ್ ಹತ್ರ ಹಾಕಿದ್ದಾರೆ. ಅದರಲ್ಲಿ ಬಲಗಡೆ ತಗೊಂಡು ಪ್ರಯಾಣ ಮಾಡ್ಬೋದು ಅಂತ ತೋರಿಸಿದ್ದೀವಿ. ಮತ್ತೆ ನಮ್ಮ ವೀಕ್ಷಕರುಗಳು ನಮ್ಮನ್ನ ರಕ್ಷಣೆ ಮಾಡಿರೋದ್ರಿಂದ ಈ ಸುಂದರಪಾಳ್ಯ ಹತ್ರದಿಂದ NG ಉಳ್ಕೂರು ತನಕ ಕಾಮಗಾರಿ ನಡೀತಾ ಇದೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ನಾವು ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡಿ, ಈ ಕಾರು ಎಲ್ಲೊಂದು ಒಂದು ಫ್ಯಾಮಿಲಿ ಒಳಗಡೆ ಬಂದು ಹೋಗ್ತಾರೆ. ಲೆಫ್ಟ್ ಸೈಡು ಬ್ಲಾಕ್ ಆಗಿದೆ ಅಂತ ಕಾಮಗಾರಿ ಕೆಲಸ ಮಾಡೋರು ಹೇಳೋದ ನಂತರ ಮತ್ತೆ ಅವರು ರೈಟ್ ಸೈಡ್ ತಗೊಂಡು ಬಂದು ಮತ್ತೆ ಲೆಫ್ಟ್ ಸೈಡ್ಗೆ ಹೋಗ್ತಾರೆ. ಇಂಥ ಸಣ್ಣ ಪುಟ್ಟ ಕಷ್ಟಗಳಿದೆ ಹೊತ್ತು ಗಾಡಿಗಳು ಆರಾಮಾಗಿ ಚಲಾಯಿಸ್ಬೋದು, ಗಾಡಿಗಳು ಓಡಿಸ್ಬೋದು ಅಂತ ಅಲ್ಲಿರ್ತಕ್ಕಂಥ ಇಂಜಿನಿಯರ್ಗಳೇ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿಂದ ಸುಂದರಪಾಳ್ಯದಿಂದ ಬೈರಡ್ಪಲ್ಲಿ ತನಕ 30 ಕಿಲೋಮೀಟರ್ ಏನೋ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಆದ ನಂತರ ಅಲ್ಲಿ ತನಕ ಗಾಡಿಗಳು ಬಿಡ್ಬೋದು. ಹಿಂದ್ಗಡೆ ಹೋಗುವ ಜೀಪು ಈ ಹೈವೇ ಡಿಪಾರ್ಟ್ಮೆಂಟ್, ಹೈವೇ ಗುತ್ತಿಗೆದಾರರ ಗಾಡಿ ಅದು. ನಮ್ಮ ವ್ಯೂವರ್ಸ್ಗೋಸ್ಕರ ಮತ್ತೆ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಜೊತೆಯಲಿ ಇರುವೆನು ಹೀಗೆ ಎಂದು.
ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಎಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಪ್ರೀತಿಯಂದರೇನು ಎಂದು ಈಗ ಅರಿತೆನು, ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಸವಿನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ಕಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಜೊತೆಯಲಿ ಇರುವೆನು ಹೀಗೆ ಎಂದು. ಹೊಸ ಹರುಷವ ತರುವೆನು ಇನ್ನು ಎಂದು. ಮಾತಾಡಿದೆ ಎಂದು ನೀ ಎಂತ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಆ ಆ ನನ್ನ ಜೀವ ನೀನು ನೀನು ನೀನು, ನನ್ನ ಬಾಳ ಜ್ಯೋತಿ ನೀನು ನೀನು ನೀನು. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು. ನಿನ್ನ ಕಣ್ಣ ಕಂಬನಿ ನನ್ನಾಡೆ ನೋಡಲಾರೆನು. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ